ಟೀಮ್ ಫಾರ್ಮ್ ಆಗಿದೆ ಅಲ್ವಾ, ಮ್ಯಾನೇಜ್ಮೆಂಟ್ಗೆ ಏನು ಹೇಳ್ತೀರಾ? IPL ಆಕ್ಷನ್ ನೋಡಿದೆ, ಬಟ್ RCB ಮ್ಯಾನೇಜ್ಮೆಂಟ್ ಅವರು ಸರಿಯಾಗಿ ಆಕ್ಷನ್ ಮಾಡಿಲ್ಲ ಅನಿಸುತ್ತೆ. ನನಗೆ ಒಂದಾಗಿದೆ ಅಂದರೆ ವಿಲ್ ಜಾಕ್ಸ್ನ ತಗೋಬೇಕಾದ್ರೆ ಮ್ಯಾನೇಜ್ಮೆಂಟ್ ಟೀಮ್ ಅವ್ರು ಹಿಂಗೆ ಅಂದರು. ನನಗೆ ಅರ್ಥನೇ ಆಗಲಿಲ್ಲ, ಅವ್ರಿಗೆ ಇಂಟೆನ್ಷನೇ ಇಲ್ಲ ವಿಲ್ ಜಾಕ್ಸ್ನ ತಗೋಬೇಕಂತ ಅನಿಸ್ತು. ಅಂದರೆ ಅವ್ರನ್ನ ತಗೋಬೇಕಾಗಿತ್ತು ಅಂತ. ತಗೋಬೇಕಾಗಿದೆ, ಯಾಕಂದರೆ ಲಾಸ್ಟ್ IPL ಅಲ್ಲಿ ಕ್ರೂಷಿಯಲ್ ಮ್ಯಾಚಲ್ಲಿ ಅವ್ರು ಆಡಿದ್ದಾರೆ. ಸೊ ಅದಕ್ಕೋಸ್ಕರ ತಗೋಬೇಕಿತ್ತು ಅನಿಸ್ತು. ಓಕೆ, ಇನ್ನು ಯಾರ್ಯಾರು ಇದ್ರೆ ಚೆನ್ನಾಗಿರ್ತಿತ್ತು RCB ಟೀಮಲ್ಲಿ? KL ರಾವ್ನ ತಗೋಬೇಕಂತ ಒಂದು ಇತ್ತು, ಬಟ್ ಅವರು ತಗೊಳ್ಳಿಲ್ಲ. 14 ಕೋಟಿಗೆ ತಗೋಬೋದಿತ್ತು ಅನಿಸ್ತು. ಅದ್ರ ಬಿಟ್ಟು KKR ಪ್ಲೇಯರ್ಗೆ 24 ಕೋಟಿವರೆಗೂ ಹೋದರು. ನನಗೆ ಅದು ಇಷ್ಟ ಆಗಲಿಲ್ಲ. KL ರಾವ್ನ ತಗೋಬೋದಿತ್ತು ಅನಿಸ್ತು. ಅವರು ಒಳ್ಳೆ ಪ್ಲೇಯರ್, ಅವ್ರನ್ನ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಚೆನ್ನಾಗಿರುತ್ತೆ. KL ರಾವ್ ನಮ್ಮ ಕನ್ನಡಿಗ ಅಲ್ವಾ, ಸೊ ಕರ್ನಾಟಕದಲ್ಲಿ ಯಾರೂ ಇಲ್ಲ, ಸೊ ಇರ್ಬೋದಿತ್ತು ಅನಿಸ್ತಾ ಇತ್ತು. ಎಲ್ಲ ಒಂದು ಕಡೆ ಫ್ರಾಂಚೈಸಿ ಕನ್ನಡದವ್ರಿಗೆ ಚಾನ್ಸ್ ಕೊಡಲಿಲ್ಲ ಅಂತ ಅನಿಸ್ತಾ. ಬಟ್ ಲಾಸ್ಟ್ ಟೈಮಲ್ಲಿ ದೇವದತ್ ಪಡಿಕಲ್ನ ತಗೊಂಡ್ರು ಅವರು, ಬಟ್ ಅದು ಮುಂದೆ ಉಪಯೋಗ ಆಗುತ್ತಿಲ್ಲ ಗೊತ್ತಿಲ್ಲ, ಬಟ್ ತಗೋಬೋದಿತ್ತು, ಬೇರೆಯವ್ರನ್ನ ತಗೋಬೋದಿತ್ತು ಅನಿಸ್ತಾ ಇದೆ. ಓಕೆ, ಇವಾಗ ಕಿಂಗ್ ಕೊಹ್ಲಿ ಅವರಿದ್ದಾರೆ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಕಿಂಗ್ ಕೊಹ್ಲಿ ಆಲ್ವೇಸ್ ಕಿಂಗ್ ಕೊಹ್ಲಿ, ಲವ್ ಯು ವಿರಾಟ್ ಅಷ್ಟೇ. ಓಕೆ, ಕೊನೆಯದಾಗಿ RCBಗೆ ಹೇಳೋದಾದರೆ ಕಪ್ ಕಪ್ ತೊಗೊಂಬನ್ನಿ. ವುಮೆನ್ಸ್ ಗೆದ್ದಿದ್ದಾರೆ, ನೀವು ತೊಗೊಂಬಂದರೆ ಚೆನ್ನಾಗಿರುತ್ತೆ ಅಷ್ಟೇ. IPL ಕೂಡ ಸ್ಟಾರ್ಟ್ ಆಗ್ತಾ ಬಂತು, ಟೀಮ್ ಕೂಡ ಫಾರ್ಮ್ ಆಗಿದೆ. ಏನು ಹೇಳ್ತೀರಾ ಮ್ಯಾನೇಜ್ಮೆಂಟ್ ಬಗ್ಗೆ? ಏನು ಹೇಳಬೇಕು, ನಾವು ಮ್ಯಾಚೇ ನೋಡಲ್ಲ. ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ನಾವು 10th ಇವಾಗ ಯಾಕೆ ನೋಡಬೇಕು, ಮುಂದೆ ನೋಡ್ತೀವಿ. 10th ಆದರೆ ಮ್ಯಾಚ್ ನೋಡಬಾರ್ದಾ? ಇವಾಗ ಯಾರು ಅವ್ರು ಬಂದು ಪಾಸ್ ಮಾಡ್ತಾರ, ಆಗಲ್ಲ. ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ಇವಾಗ ಟೀಮ್ ಫಾರ್ಮ್ ಆಗಿದೆ ಅಲ್ವಾ, ಮ್ಯಾನೇಜ್ಮೆಂಟ್ಗೆ ಏನು ಹೇಳ್ತೀರಾ? ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿಲ್ಲ. ಯಾರು ಪ್ಲೇಯರ್ಸ್ ಇವಾಗೆಲ್ಲ ಆವ್ರೇಜ್ ಆಗಿದ್ದಾರೆ. ಯಾರು ತಗೋಬೇಕಂತ ಅವ್ರಿಗೆ ಗೊತ್ತಾಯ್ತಿಲ್ಲ. ಯಾರು ಪ್ಲೇಯರ್ಸ್ ನೀಡಲ್ಲಿದ್ದಾರೋ, ಯಾವ ಪ್ಲೇಯರ್ಸ್ ತಗೋಬೇಕು, ಯಾರಿಗೆ ದುಡ್ಡು ಖರ್ಚು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ಮ್ಯಾನೇಜ್ಮೆಂಟ್ಗೆ. ಎಲ್ಲ ಲೈಕ್ ಆವ್ರೇಜ್ ಪ್ಲೇಯರ್ಸ್ನೆಲ್ಲ ಹೈ ಪ್ರೈಸಲ್ಲಿ ತೊಗೊತವ್ರೆ, ಹೈ ಪ್ಲೇಯರ್ಸ್ನೆಲ್ಲ ಚೆನ್ನಾಗಿ ಆಡೋ ಪ್ಲೇಯರ್ಸ್ನೆಲ್ಲ ತೊಗೊತಾನೆ ಇಲ್ಲ. ಅನ್ಸೋಲ್ಡ್ ತುಂಬವರೆಗೂ ಪ್ಲೇಯರ್ಸ್ ಎಲ್ಲ ಅನ್ಸೋಲ್ಡ್ ಆಯ್ತವ್ರೆ. ಮ್ಯಾನೇಜ್ಮೆಂಟ್ ಈ ಸರಿ ಚೆನ್ನಾಗಿಲ್ಲ. ಕೊನೆದಾಗಿ RCBಗೆ ಏನು ಹೇಳ್ತೀರಾ? ಈ ಸಲ ಕಪ್ಪು ಲಾಲಿಪಾಪು. RCB ಟೀಮ್ ಫಾರ್ಮ್ ಆಗಿದೆ, ಮ್ಯಾನೇಜ್ಮೆಂಟ್ಗೆ ಏನು ಹೇಳ್ತೀರಾ? ಮ್ಯಾನೇಜ್ಮೆಂಟ್ಗೆಲ್ಲ ಏನು ಅಂತ ಅಲ್ಲಕ್ಕ. ಇನ್ನೂ ನಾನು ಹೇಳ್ಬೇಕಂತ ಅಂದರೆ, ನಾನು ಕ್ರಿಕೆಟ್ ನೋಡ್ಬೇಕಂತ ಏನು ನೋಡಲ್ಲ. ನಮ್ಮ ಹುಡುಗರು ಎಲ್ಲೋ ಬೆಟ್ಟಿಂಗ್ ಆಗ್ತಾರಲ್ಲ, ಅವ್ರು ಅದು ಗೆಲ್ಲಿ ಅನ್ನೋಕ್ಕೆ ನೋಡ್ತೀನಿ. ಅವರು RCB ಅಂದರೆ ಬೆಂಗಳೂರು ನಮಗೂ ಒಂಥರ ಕುತೂಹಲನೇ. ಇರಲಿ, ಈ ಸಲ ಕಪ್ ನಮ್ಮದೇ ಅಂದ್ಕೊಂಡು ಸಲ ಕಪ್ ಕೊಡ್ತಾವ್ರೆ. ಇನ್ನೂ ಅದೇ ಥರ ನಂಬ್ತೀವಿ, ಪರವಾಗಿಲ್ಲ. ಅವ್ರು ಎಷ್ಟು ಸೋತ್ರೂ ನಮ್ಗೆ ಇನ್ನೂ ಖುಷಿನೇ. ಕೊನೆಯವರು ಕಾಯ್ತೀವಿ ಅಷ್ಟೇ ಅಕ್ಕ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಈ ಸಲ ಟೀಮ್ ಫಾರ್ಮೇಟ್ ಆಗಿರೋದೇ ಚೆನ್ನಾಗಿಲ್ಲ. ಇನ್ನೂ ಚೆನ್ನಾಗಿರೋರು, ಚೆನ್ನಾಗಿ ಆಡೋರ್ನ ಆಯ್ಕೆ ಮಾಡಬೇಕಾಗಿತ್ತು ಅಂತ ಹೇಳ್ತಿದ್ರು ಅಕ್ಕ. ಅದೇ ಥರ ಅಲ್ವಾ ಅಕ್ಕ, ಗೇಲ್ ಇದ್ರು, ABD ಇದ್ರು, ಹೊಡ್ಕೊಟ್ರ ಇಲ್ಲ ಅಲ್ವಾ? ಓಕೆ, ಕಿಂಗ್ ಕೊಹ್ಲಿ ಅವರಿದ್ದಾರೆ ಟೀಮಲ್ಲಿ, ಅವ್ರ ಬಗ್ಗೆ ಏನು ಹೇಳ್ತಾರೆ? ಅವರು ಬಾಸ್ ಬಿಡ್ರಿ, ಅವ್ರು ಯಾವ್ದಾದ್ರು ಬಿಗ್ ಬಾಸೇ. ಅವರಿಂದ ಇನ್ನೂ ಚೆನ್ನಾಗಿ ನಡೀತೈತೆ ಅಂತ ಅಷ್ಟೇ.